ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ವ್ಲಾಗ್ಸ್. ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಸೊ ನಿನ್ನೆ ಸಂಜೆ ಅಮ್ಮನೂರಿಂದ ಬಂದ್ವಿ. ಅಮ್ಮ ಸವಿತಾ ಎಲ್ಲ ಧರ್ಮಸ್ಥಳಕ್ಕೆ ನೆನ್ನೆ ಹೊರಟ್ರು. ಸೊ ಅವರು ಧರ್ಮಸ್ಥಳಕ್ಕೆ ಹೋಗ್ಲಿಲ್ವಂತೆ. ಯಾಕೆ ಅಂತಂದರೆ ಸೊ ಬಸ್ ಎಲ್ಲ ಫುಲ್ ರಶ್ ಇರೋದ್ರಿಂದ ಅವರು ಹೋಗೋಕ್ಕಾಗಲಿಲ್ಲ ಅಂತ ಅಂದ್ಬಿಟ್ಟು ವಾಪಸ್ ಬಂದರು. ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ದಿರೋದ್ರಿಂದ ಇಷ್ಟೊತ್ತವರೆಗೂ ಕೂತ್ಕೊಂಡು ನನ್ನ ಮದುವೆ ಸಿಡಿ ನೋಡ್ಕೊಂಡು ಕೂತ್ಕೊಂಡಿದ್ವಿ. ಅದಾದಮೇಲೆ ಯಾಕೋ ಟಿಫನ್ ಮಾಡೋ ಇಂಟ್ರೆಸ್ಟೇ ಹೊಂಟೋಯ್ತು. ಟಿಫನ್ ಮಾಡೋಕ್ಕೆ ಯಾಕೋ ಒಂಥರ ಸೋಂಬೇರಿತನ ಅಂತ ಅನಿಸ್ತು. ಹಾಗಾಗಿ ಹೋಟೆಲಲ್ಲಿ ತಿನ್ಕೊಬರೋಣ ಅಂತ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ವಿ ಚಂದ್ರಾಯಪಟ್ಟಣಕ್ಕೆ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವೆಲ್ಲ ಚಾನಲ್ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಧರ್ಮಸ್ಥಳಕ್ಕೆ ಹೋಗೋಕ್ಕಾಗಿಲ್ಲ. ಯಾಕೆ ಅಂತಂದರೆ ಆವಾಗಲೇ ಹೇಳ್ದಂಗೆ ಫುಲ್ಲು ಬಸ್ಸೆಲ್ಲ ರಶ್ ಇತ್ತಂತೆ. ಸೊ ಅಮ್ಮ ಬೆಳಗ್ಗೆ ಫೋನ್ ಮಾಡಿದರು ಹೋಗೋಕ್ಕೆ. ನಾನು ಫೋನ್ ಮಾಡಿದ್ದೆ ಹೋದ್ರೆ ಹುಷಾರಾಗಿ ಅಂತ ಅಂದ್ಬಿಟ್ಟು. ಹೋಗಲಿಲ್ಲ, ವಾಪಸ್ ಬಂದ್ವಿ. ಫುಲ್ ರಶ್ ಅಂತೆ. ಸಂದೀಪನು ಹಂಗೆ ಬಸ್ ಸ್ಟ್ಯಾಂಡಲ್ಲಿ ಕಾದ್ಬಿಟ್ಟು ಓದ್ಲಂತೆ ಅಂತ ಅಂದರು. ಸೊ ಅವಳಿಗೂ ಫೋನ್ ಮಾಡಿದ್ದೆ ಯಾಕೆ ಏನಾಯಿತು ಅಂತ ಅಂದ್ಬಿಟ್ಟು. ಫುಲ್ ರಶ್ಶು, ಬಸ್ಸೆಲ್ಲ ಹೋಗೋಕ್ಕಾಗಲಿಲ್ಲ ಕಣೆ ನಾವು. ಸೊ ಒಂದು ಅವರ್ ವೆಯ್ಟ್ ಮಾಡಿಬಿಟ್ಟು ಬಂದ್ವಿ ಅಂತ ಅಂದ್ಲು. ಸೊ ಹಾಗಾಗಿ ಇವಾಗ ಹೊರಡ್ತೀವಿ. ಅಮ್ಮ ಫೋನ್ ಮಾಡಿದ್ರು, ಹಂಗೆ ಮಾತಾಡ್ತಾ ಇದ್ದೆ. ತಿಂಡೇನು ತಿಂಡಿ ಸರಿಯಾಗಿ ಕುಡಿ ಮಾಡ್ತೀನಿ. ಮುರಿಬೇಕು ಹಿಡ್ಕೊಂಡು. ತಮಾಷೆಗೆ ಅಂತ ಗಿಂಟದ್ದು ಹೊಡೆಯೋದು ಮಾಡ್ತಾರೆ. ಅದು ಎಷ್ಟು ಏಟಾಗುತ್ತೆ ಗೊತ್ತಾ? ಗಿಂಟು ಬಿಡ್ಬೇಕು ಹಿಡ್ಕೊಂಡವ್ರದ್ದು. ಆಮೇಲೆ ಅಲ್ಲಿ ರಾಕ್ ಮಾಡ್ಕೊಂಡ್ಬಿಟ್ಟು ಇಲ್ಲೇ ಕುತ್ಕೊಂತೀನಿ. ನಾವು ಕಂಡಿರೋ ತಗೊಂತೀವಿ, ಕಾಣದೇ ಇರೋ ತಗೊಂತೀನಿ. ಒಳ್ಳೆ ಹೋಟೆಲ್ ಇಲ್ಲ. ಟಿಫನ್ ತಿನ್ನೋಳಕ್ಕೆ ಹೋಗ್ತಾ ಇದ್ವಿ ಗಾಯ್ಸ್. ಏನು ಅರ್ಥವೇ ಆಗ್ತಿಲ್ವೇ ಈಗ? ನಮ್ಮ ಜಮೀನು ಯಾವುದು? ನಮ್ಮ ಜಮೀನು ನಾನು ಹೇಳ ಇದು ಈ ಕಡೆದು ತಾನೇ ಅಲ್ಲ? ಯಾವ್ದಂತ? ಆ ತಂತಿ ಬೇಲಿ ಹಾಕ್ಸಕ್ಕಂತೂ ಸಾಧ್ಯ ಇಲ್ಲ. ತಂತಿ ಬೇಲಿ ಹಾಕ್ದೇ ಇರೋದು ಯಾವುದು ಅಂದ್ರೆ ಅದೇನೆ. ಅದ್ರ ಗೆಸ್ ಮೇಲೆ ಹೇಳಿದ್ ನಾನು ಅವತ್ತು. ನಿಜ. ಈ ಫ್ರೇಗ್ರೆನ್ಸೇ ಹೋಗಿಲ್ಲ. ಹೊಸ ಕಾರಿಂದು ಈ ಸ್ಮೆಲ್ಲು ಅಂದ್ರೆ ಆಗಲ್ಲ ನನಗೆ. ಇಲ್ಲೊಂದಿತ್ತು ಏರ್ ಬರೋದು. ನಾನು ಮನೇಲಿ ಮಾಡ್ತೀನಲ್ಲ ಸೇಮ್ ಅದೇ ತರ ಬಂದೈತಲ್ವ ಪೂರಿ. ಮನೇಲಿ ಮಾಡೋದೇ ಇಲ್ಲ. ವಾ, ಮನೇಲಿ ಯಾವತ್ತಮ್ಮ ಇತ್ತು ತಪ್ಪು ಮಾಡಿದ್ದೀರಾ? ಊಟಗಳಂಗೆ ನಾನು ಮಾಡೋದೇ ಹಿಂಗೆ. ಏನು ಮಸಾಲೆ ದೋಸೆ ಒಟ್ಟು ದೋಸೆ ಮಸಾಲೆ ಥರ ಬಂದಿಲ್ಲ. ಹೇಳ್ತೀವಿ
ಟಿಫನ್ ಎಲ್ಲ ತಿಂದ್ಕೊಂಡು ಇವಾಗ ನನ್ನ ಮಗನ ಚಪ್ಪಲಿ ಹೊರದೋಗಿತ್ತು, ಅಲ್ಲಿ ಹೊಲ್ಸೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಸೊ ಇವ್ರನ್ನ ನೋಡ್ಬಿಟ್ಟು ನನಗೆ ಯಾಕೋ ಒಂಥರ ಬೇಜಾರಾಯಿತು. ನಾವು ಚಿಕ್ಕ ವಯಸ್ಸಲ್ಲಿರಬೇಕಾದ್ರೆ ಹಳ್ಳಿ ಮೇಲೆಲ್ಲ ಬರ್ತಾಯಿದ್ರು. ಸೊ ಇವಾಗ ಈ ಥರ ಫುಟ್ಪಾತ್ ಮೇಲೆ ಹೊಲಿತಾರೆ. ಸೊ ಮುಂಚೆ ಎಲ್ಲ ಹೆಂಗೆ ಅಂತಂದರೆ ನಾವು ಚಿಕ್ಕವ್ರು ಇರಬೇಕಾದ್ರೆ 10 ರೂಪಾಯಿ ಎಷ್ಟು ಅವ್ರು ತಗೋತಾ ಇದ್ದಿದ್ದು, 5 ರೂಪಾಯಿ 3 ರೂಪಾಯಿ ಈ ಥರ ತಗೋತಾಯಿದ್ರು. ಅಷ್ಟು ತಗೊಂಡು ಅವಾಗೆಲ್ಲ ಜೀವನ ಮಾಡಿದ್ದಾರೆ. ಇವಾಗ ಒಂದು 20 ರೂಪಾಯಿ 30 ರೂಪಾಯಿ ತಗೋತಾರೆ. ಸ್ವಲ್ಪ ಹೊತ್ತು ಅವರನ್ನೇ ನಿಂತ್ಕೊಂಡು ನೋಡಿದೆ. ಬೇರೆಯವ್ರ ಚಪ್ಪಲಿ ಎಲ್ಲ ಕೈಲಿ ಮುಟ್ಕೊಂಡು ಹೊಲಿಯೋದೆಲ್ಲ ನೋಡಿ ಬೇಜಾರಾಯಿತು. ಇಂಥವ್ರೆಲ್ಲರನ್ನೂ ನೋಡಿದರೆ ನಂಗೊಂಥರ ಬೇಜಾರಾಗುತ್ತೆ. ನಿನ್ನ ಪ್ರೀತಿ ಮಾಡ್ತೀನಿ, ಮನಸ್ಸು ಹೃದಯ ಕೊಡ್ತೀಯ. ಹೇಳಲೇನು ಮುದ್ದಾದ ಬೊಂಬೆ ನೀನು, ನಿನಗೆ ಜೋಡಿ ಅಲ್ಲವೇನು. ಒಂದು ಹೇಳ್ತೀನಿ ಇಲ್ಲ ಅಂತ ಕೇಳ್ತೀಯ, ಮಾಡ್ತೀನಿ ಹೇಳೋ ಕೆಲಸ ಮಾಡ್ತೀಯ, ನಿಜವಾದ ಗಂಡೆ ಆದ್ರೆ ನೀನು ನನ್ನ ಗೆಲ್ಲ ನೀನು, ಮನಸ್ಸನ್ನು ಕದಿಯೋ ನೀನು, ಆಮೇಲೆ ಪ್ರೀತಿ ಅಲ್ಲವೇನು. ನಿನ್ನ ಪ್ರೀತಿ ಗೆಲ್ಲೋಕೆ ಪ್ರಾಣವನ್ನೇ ಕೊಡ್ತೀನಿ. ಮತ್ತೆ ರಾತ್ರಿಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಊಟಕ್ಕೆ ಮೊಸರು ಬೇಕಾಗಿತ್ತು. ಸೊ ಹಾಗಾಗಿ ನಾನು ಮತ್ತೆ ನನ್ನ ಹಸ್ಬೆಂಡು ಗೇಟಿಗೆ ಬಂದ್ವಿ ಮೊಸರು ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು. ಒಂದೇ ತಗೊಂಡ್ರದು ಆಯ್ತಾ ಬಾ. ನಾವು ಚಿಕ್ಕ ವಯಸ್ಸಲ್ಲಿ ಹಿಂಗೆ ತಿಂತಾ ಇದ್ವಿ. ದೇವ್ರನ್ನ ಒಂದೇ ನಂಗೆಲ್ಲ ಸುಳ್ಳು ಹೇಳಕ್ಕಲ್ಲ. CC ಕ್ಯಾಮ್ರಾ ಚೆಕ್ ಮಾಡ್ಕೊಳ್ಳಿ. ಅವೆಲ್ಲ ಮಾಡಕ್ಕಲ್ಲ, ಅವೆಲ್ಲ ಮಾಡಿ ಸಬ್ಸಿಗೆ ಹಾಕೊಂಡು ಮರ್ಯಾದೆ ಕಳ್ಕೊಳ್ಳೋಕ್ಕಿಂತ 5-10 ರೂಪಾಯಿಗೆ ಆ ಥರ ಕೆಲಸ ಮಾಡೋದೇ ಇಲ್ಲ. ಜಾಸ್ತಿನೂ ಮಾಡಲ್ಲ. ನನ್ನ ಕಳ್ತನ ಪಳ್ತೇನೆ ನನಗೆ ಬರೋದು ಇಲ್ಲ, ಸುಳ್ಳು ಬರಲ್ಲ ಜಾಸ್ತಿ. ಯಾವ್ದಾರ ಒಂದು ಸಿಚುವೇಶನ್ ಅಲ್ಲಿ ಪಾರಾಗಬೇಕು ಅನ್ನಂಗಿದ್ರೆ ಮಾತ್ರ ಒಂದು ಸುಳ್ಳು ಹೇಳ್ತೀನಿ. ಸುಳ್ಳು ಹೇಳ್ತೀಯಲ್ಲ, ನೀವೇನು ಹೇಳೋದೇ ಇಲ್ಲ ಸುಳ್ಳ. ಮಹಾತ್ಮ ಗಾಂಧೀಜಿ ಹೇಳಲ್ಲ. ಉಗ್ರು ನೋಡಿ ಎಷ್ಟಿದಾವೆ, ಉಗ್ರು ಬೆಳೆಸಿರೋದು. ಕಪ್ಪೆ ನೋಡಿ ಎಷ್ಟಪ್ಪ ಐತಿ. ಆಫ್ ಮಾಡಿದ. ಒಂಥರ ವಿಡಿಯೋ ಮಾಡ್ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಕೊಡಿ ಫೋನು.
ಹಾಯ್ ಗೈಸ್, ನಾನಿವಾಗ ಮಮತಾ ಆಂಟಿನ ನೋಡ್ಬೇಕು ಅಂತ ಅನಿಸ್ತು. ಆಂಟಿನ ಏನ್ ಆಂಟಿ ಗಿಂಟಿ ಅಂದ್ಬಿಟ್ರೆ ಹಂಗೆ ಕೆಡಿಕ ಹೊಡ್ ಕಳಿಸ್ತೀನಿ. ಅತ್ತೆಗೆ ರೆಸ್ಪೆಕ್ಟ್ ಇರ್ಲಿ. ಸ್ಕೂಲ್ ಹತ್ರ ಹೋಗಿದೆ, ಅವತ್ತು ಸ್ಕೂಲ್ ಹತ್ರ ಹೋಗಿದೆ, ಇವತ್ತು ಸ್ಕೂಲ್ ಹತ್ರ ಹೋಗಿದೆ. ಅದಕ್ಕೆ ಟೀಚರ್ಸ್ ನ ಮೀಟ್ ಮಾಡ್ಬೇಕಾಗಿತ್ತು. 4 ಗಂಟೆ ಮೇಲ್ ಬನ್ನಿ ಅಂತ ಅಂದ್ರು. ಟೈಮ್ ಇಕ್ಕಲ್ಲ ಅಂದ್ಬಿಟ್ಟು ನಮ್ಮ ಆಂಟಿನ್ ಮಗ ಅತ್ತೆ ಎಣ್ಣೆ ಗಂಡೆ ಎಲ್ಲ ಅತ್ತೆ ಅಂತೆ. ಆಯಕ್ ಗಂಡಿಲ್ಲ, ಏನೈತೆ ಈ ಗಂಡು ಒಪ್ಸಿದೀನಲ್ಲ, ಗಂಡಿದೆ, ರೆಡಿ ಇದೆ, ಒಪ್ಸಿದೀನಿ. ನೀನು ಅತ್ತೆ ಅನ್ನೋದ್ ಕಲಿ. ಅವತ್ತೇ ಬೆಲೆ ಕೊಡ್ದಂಗ್ ಮಾತಾಡಿದ್ಯಾ. ಅತ್ತೆ ಅತ್ತೆ ಅಂತ ಯಾಕೆ ಹೇಳ್ತಾರೆ ಗೊತ್ತಾ? ನಾನು ಇವ್ರು ಸೇರ್ಕೊಂಡು ಒಂದು ರೀಲ್ಸ್ ಮಾಡ್ಬಿಟ್ಟಿದೀವಿ. ಇವ್ರ ಅತ್ತೆ ನನ್ ಸೊಸೆ, ಇವ್ರ ಮಗನ್ ನಾನು ಮದ್ವೆ ಕಣವ, ಮೊದ್ಲೇ ಆಗ್ಬಿಟ್ಟಿಯ. ಅವಾಗ್ಲಿಂದ ಅತ್ತೆ ಅಂತಾರೆ. ಅದಕ್ಕೆ ಬಂದೆ. ಹೊರಡ್ತೀವಿ. ಇಲ್ಲ ಇರ್ಬೇಕು, ಇರ್ಬೇಕು. ಆಮೇಲೆ ಇದು ಸ್ವಲ್ಪ ಹೊತ್ತಿದ್ದು ಸುಮ್ಮ ಕೂತ್ಕೋ. ಮಳೆ ಬಂದ್ರು ಕೂತ್ಕೋ. ನಾನ್ ನಿನ್ ಜೊತೆ ಮಾತಾಡ್ಬೇಕು ಅಂತ ಕನಿಷ್ಠ 1 ವರ್ಷದಲ್ಲಿ ನಂಗೆ ನಂಬರ್ ಸಿಕ್ಕಿದ್ರು ನಾವಿಬ್ರು ಅಷ್ಟಕ್ಕಷ್ಟೇ ಫ್ರೆಂಡ್ಶಿಪ್ ಇಲ್ಲ. ಆದ್ರೂ ಹೆಂಗಾರ ಮಾಡಿ ಜೊತೆಗೆ ಹೋಗ್ಬೇಕಲ್ಲ, ಮಾತಾಡ್ಸ್ಬೇಕಲ್ಲ, ಫ್ರೆಂಡ್ಶಿಪ್ ಮಾಡ್ಬೇಕಲ್ಲ. ಅದು ಎಷ್ಟೆಷ್ಟೋ ಒದ್ದಾಡಿವೆ. ನಂಬರ್ ಇದ್ರು ಮಾಡೋಣ ಅಂತ ಹೋಗಿವೆ. ಏನ್ ಅನ್ಕೋತಾಳೆ ಏನಂತ ಮತ್ತೆ ಕಟ್ ಮಾಡೋದು, ಮತ್ತೆ ನಂಬರ್ ನೋಡೋದು ಏನ್ ಅನ್ಕೋತಾಳೆ ಏನಂತ ಕಟ್ ಮಾಡೋದು. ಏನ್ ಗೊತ್ತಾ, ಈಗ ಒಂದ್ ಲಾಗ್ ಮಾಡ್ಬಿಟ್ಟಿದ್ವಿ, ಯೂಟ್ಯೂಬ್ ಮಾಡಿದೀವಲ್ವಾ. ತುಂಬಾ ಜನ ನೋಡಿ ಖುಷಿ ಪಡ್ತಾ ಇದಾರೆ. ಚೆನ್ನಾಗೈತಲ್ವಾ. ನನಗೆ ದೇವ್ರೆಲ್ಲ ಕೊಡ್ತಾನೆ, ಚೆನ್ನಾಗಿದ್ದೀವಿ. ಏನ್ ಗೊತ್ತಾ, ದುಡ್ಡು ಪಡ್ಡುಗೆ ಆಸೆ ಪಟ್ಟು ನಾನು ನಿನ್ ಜೊತೆ ಇಲ್ಲ ನಂಗಾದ್ರೆ ಅವಶ್ಯಕತೆ ಇಲ್ಲ. ನೀನ್ ಕರ್ದಾಗ ಬಂದು ನಿನ್ ಜೊತೆ ಲಾಗ್ ಮಾಡೋದು. ನೀನು ಓಕೆ ಅಂದ್ರೆ ನಾನು ಓಕೆ. ದುಡ್ಡು ಗಿಡ್ಡು ಅಂತ ಅನ್ಕೋಬೇಡ. ಅಲ್ಲ, ಇರೋ ತಕ್ಕ ಚೆನ್ನಾಗಿರೋಣ. ಆಮೇಲೆ ರೀಲ್ಸ್ ಮಾಡೋಣ, ಯೂಟ್ಯೂಬ್ ಲಾಗ್ ಮಾಡೋಣ, ಇಬ್ರು ಅತ್ತೆ ಸೊಸೆಯರ್ದೆಲ್ಲ ಆಗಿ ಎಲ್ಲಾ ತರದ್ದು ಮಾಡೋಣ. ಯಾವ ಜೊತೆಲಿರೋಣ. ನೀನ್ ಚೆನ್ನಾಗಿರು. ನಿನ್ನಿಂದ ನಾನು ಇರ್ತೀನಿ. ನಾನು ಮುಂದೆ ನೀನು ಹೋಯ್ತಾ ಇರ್ಬೇಕು. ನಾನು ಹಿಂದೆ ಬರ್ಬೇಡ. ನೀನು ನನ್ ಮುಂದೆ ಫಾಸ್ಟ್ ಆಗಿ ಹೋಯ್ತಾ ಇರು. ನಾನು ನಿನ್ ಹಿಂದೆ ಬರ್ತಾ ಇರ್ತೀನಿ. ಆಯ್ತು, ಥ್ಯಾಂಕ್ ಯು. ನಾವು ಇಬ್ರು ಮಾಡೋಣ. ಓಕೆನಾ? ಡನ್ ಕೊಡು. ಹಂಗಂದ್ರೆ ನನ್ ಜೊತೆ ವಿಡಿಯೋ ಮಾಡ್ಬೇಕು, ರೀಲ್ಸ್ ಮಾಡ್ಬೇಕು ಅಂತ ಆಸೆ ಇತ್ತ? ನಿಜ. ಏನ್ ಗೊತ್ತಾ, ಇರೋದಂದ್ರೆ ಸಿರಗಟ್ಟೆ ಚೆನ್ನಾಗಿರ್ಬೇಕು. ಅದೇನ್ ಕೆಟ್ಟ ಕೆಲಸ ಮಾಡ್ತಾ ಇದೀಯ ನೀನು. ಖುಷಿಯಾಗಿ ಕಷ್ಟಪಟ್ಟು ನೀನು ಎಲ್ಲ ಒಳ್ಳೇದನ್ನೇ ಮಾಡ್ತಾ ಇದೀನಿ. 4 ಜನ ನಗಿಸ್ತಾ ಇದೀಯ. ನಾವು ಎಷ್ಟೋ ಸಲ ಸಪ್ಪಗಿದ್ದಾಗ ನೀನು ನೋಡಿ ನೆಗಾಡಿದೀವಿ, ಖುಷಿ ಪಟ್ಟಿದೀವಿ. ನಮ್ಮ ಒಳಮೈಯವ್ರು ಎಷ್ಟು ಸತಿ ಮೈಸೂರಿಂದ ಕಳಿಸಿ ಇಷ್ಟು ಚೆನ್ನಾಗಿ ಮಾಡ್ತಾರೆ ನೋಡಮ್ಮ ಅಂತಂದರೆ ಅಯ್ಯ ಅದೆಲ್ಲ ಖುಷಿ. ಈಗ ನಾನು ಅದ್ರಲ್ಲಿ ಮತ್ತೆ ನೀನೇ ಸಿಕ್ಕಿ ಆಕಸ್ಮಿಕ ನಂಬರ್ ಚೇಂಜ್ ಆಗಿ ಇಬ್ರು ಈ ತರ ಫ್ರೆಂಡ್ ಆಗಿ ಅದು ಹೋಗೆ ಬಾರ ಏನೋ ರೀತಿಲಿ ಮಾತಾಡ್ಸ್ಕೊಂಡು ಇಷ್ಟು ಚೆನ್ನಾಗಿ ಫ್ರೆಂಡ್ ಆಗಿದ್ದಾಗ ನೀನೇನ್ ಬೇಕು ಮಾಡೋದ್ಬಿಟ್ಟು ಮಾಡೋದು ಅಲ್ವಾ. ಬೇರೆ ಏನಾದ್ರು ತಿಳ್ಕೊಬಿಡ್ತಾರೇನೋ. ಓ ಏನ್ ಪಾರ್ಟ್ನರ್ ಮೇಲೆ ಮಾಡ್ತಾ ಇದೀರಾ, ಏನು ಎಷ್ಟು ಅಂತೆಲ್ಲ ತಿಳ್ಕೊತಾರೇನೋ. ಹಂಗೆಲ್ಲ ತಿಳ್ಕೊಳ್ಳೋದು ತಪ್ಪು. ದುಡ್ಡುಗಲ್ಲ, ದುಡ್ಡಿಂದು ಹೆಸರು ಇಲ್ಲ, ದುಡ್ಡಿಂದು ಗಮನನೂ ಇಲ್ಲ ನಮ್ಗೆ. ನಮ್ ಗಂಡ ದುಡಿತಾನೆ, ಚೆನ್ನಾಗಿದ್ದೀವಿ. ನೀನ್ ಚೆನ್ನಾಗಿರು. ನಮ್ಗೂ ಆಗೋದೆಲ್ಲ ನನ್ ಮಕ್ಳೆಲ್ಲ ಚೆನ್ನಾಗಿ ಅವ್ರು ದುಡಿತಾವ್ರೆ. ನಾನ್ ನಿನ್ ಜೊತೆ ಇರ್ತೀನಿ. ದುಡ್ಡು ಪಟ್ಟಿಗೆ ಯಾರ ಕೇಳ್ತಾರಲ್ಲ ಅವ್ರಿಗೆ ನೀನ್ ಉತ್ತರ ಕೊಡು, ನನ್ನ ಕೇಳಿದ್ರೆ ನಾನು ಉತ್ತರ ಕೊಡ್ತೀನಿ. ದುಡ್ಡಿಗೆ ಜೊತೆ ಇರೋದೇ ಬೇರೆ, ಹಿಂದೆ ಇರೋದೇ ಬೇರೆ. ಆಯ್ತಾ? ನಾವ್ ಯಾಕಿರೋದು ಹೇಳು? ಅದು ಅಲ್ವಾ. ನೀನ್ ಅಚ್ಚುಕಟ್ಟೆ ಬೆಳಿತಾ ಇದೀಯ, ನನ್ನ ಅವಶ್ಯಕತೆ ನಿಂಗಿಲ್ಲ. ಚೆನ್ನಾಗಿ ಬೆಳಿತಾ ಇದೀಯಾ, ಚೆನ್ನಾಗಿದ್ದೀಯಾ. ನಾನ್ ಬಂದು ನಿನ್ ಜೊತೆ ಲಾಗ್ ಮಾಡ್ದಕ್ಕೆ ನೀನ್ ಎಲ್ಲೆಲ್ಲೋ ಹೋಗಲ್ಲ. ಚೆನ್ನಾಗಿದ್ದೀಯಾ, ಚೆನ್ನಾಗಿ ಬೆಳಿತಾ ಇದೀಯ, ನಿಂಗೆ ಬರೋದು ಗೊತ್ತೈತೆ, ಆಗೋದಾಯ್ತೈತೆ. ನನ್ನ ಅವಶ್ಯಕತೆ ಇಲ್ಲ. ಏನೋ ಫ್ರೆಂಡ್ಶಿಪ್ ಮೇಲೆ ಒಂದೊಂದು ನನ್ ಖುಷಿಗೆ ನಾನೊಂದು ಮಾಡ್ತೀನಿ, ಖುಷಿಯಾಗಿರೋ ನಾವು ಇಬ್ರು ಮಾಡ್ತಾ ಇದೀವಿ ಅಷ್ಟೇ. ಅದ್ರಲ್ಲಿ ತಪ್ಪು. ನೀನ್ ಹೇಗೆ ನನ್ನ ಹುಡುಕಿ ಬಂದು ಮಮತವ್ರೆ ಬನ್ನಿ ಇಲ್ಲಿ ಮಾಡೋದು ರೀಲ್ಸ್ ಅಂತ ಕರೆದ್ವಲ್ಲ, ಆಕಸ್ಮಿಕವಾಗಿ ಫ್ರೆಂಡ್ ಆದ, ಆಕಸ್ಮಿಕವಾಗಿ ಸುಮ್ಮನೆ ಒಂದು ತಮಾಷೆ ಮಾಡ್ದು, ಅದು ಚೆನ್ನಾಗಿ ಓಡ್ತೈತೆ, ಕಂಟಿನ್ಯೂ ಮಾಡೋಣ. ಚೆನ್ನಾಗಿರು ನೀನು, ನೀನೇ ಬೇರೆ ಹೇಳಲ್ವಲ್ಲ ಅಷ್ಟೇ. ಆಯ್ತು, ಹೇಗೆ ಅಷ್ಟೇ. ಸರಿ ಆಯ್ತು. ಬರೋಣೀಗ. ಮಾತಿಗೆ ತಪ್ಪದ ಮಮತಿ 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 ಚೌಧರಿ ಕರ್ಕೊಂಡ ಬೇಕಾಳಂಗೆ ನೋಡಂಗೈತೆ. ಬರೀ ನೀವೇ ಮಲ್ಲಿಗೆ ಅರಸಿ ಹಾಡುವೆ ನಿನಗೆ ನಾನು, ಸಂಪಿಗೆ ವರವ ಬೀಳುವೆನು ನಿನಗೆ ನಾನು. ಮಧುರವಾಗಲಿ ಎಲ್ಲ, ಸುಖದಿ ತೇಲಲಿ ಎಲ್ಲ, ಇದೇ ಹಾಡುವೆ ಸದಾ, ಇದೇ ಬೇಡುವೆ ಸದಾ. ತಪ್ಪಿದ್ರೆ ಕ್ಷಮಿಸಿ. ಮೊದಲ ಬಾರಿಗೆ ಸಾಂಗ್ ಆಡಿರೋದ್ರಿಂದ ತಪ್ಪಿದ್ರೆ ಕ್ಷಮಿಸಿ. ಈ ಸೊಸೆಗೆ ಬರಲ್ಲ, ಅದಕ್ಕೆ ಅದು ಸಪ್ಪು ತಲೆ ಕೆರ್ಕೊಂಡು ನಿಂತ್ಕತ್ತು.
ಅತ್ತಿಗೆ ಸ್ವಲ್ಪ ಬಂತು ಆಡಿದೆ, ತಪ್ಪಿದ್ರೆ ಕ್ಷಮಿಸ್ಬೇಕು. ಏನು ಬ್ಯಾಡ್ ಕಮೆಂಟ್ಗಳು ಹಾಕ್ಬೇಡಿ ಅಷ್ಟೇ ನಾವು ಕೇಳೋದಷ್ಟೇ, ಬ್ಯಾಡ್ ಕಮೆಂಟ್ ಹಾಕ್ಬೇಡಿ. ಏನು ಅನ್ನಕ್ಕೆ ಹೋಗ್ಬೇಡಿ, ಆದ್ರೆ ನೋಡಿ ಬೇಜಾರು ಮಾಡ್ಕೋಬೇಡಿ, ಆದ್ರೆ ಖುಷಿ ಪಡಿ ಅಷ್ಟೇ. ಬಾಯ್. ಹೇಗೆ ಸೂಪರು. ನಮ್ಮತ್ತೆ ನನಗಿಂತ ಸ್ಟೈಲಿಶು, ನಮ್ಮತ್ತೆ ನನಗಿಂತ ಸ್ಟೈಲಿಶು. ನೋಡಿ ಇಲ್ಲಿ ನನಗೆಲ್ಲ ಈಗ ಸೊಸೆ ಒಂದು ಕನ್ನಡಕ ತಗೊಬಂದ್ಲು, ಅದು ಪ್ರೀತಿಯಿಂದ ಕೊಟ್ಟಿರೋದ್ರಿಂದ ಅವ್ಳು ಕೊಡ್ತಾಳೋ ಬಿಡ್ತಾಳೋ ಗೊತ್ತಲ್ಲ, ಮತ್ತೆ ಅಡ್ವಾನ್ಸಿಗೆ ಹೇಳ್ತಿದ್ದೀನಿ. ಬ್ಯೂಟಿ ನನಗಿಂತ ಒಂದ್ ಸ್ಟೆಪ್ ಮೇಲೆ ಇಂತ ಸ್ಟೈಲಿಶ್ ಅತ್ತೆ ಸಿಗ್ತಾರೆ ಅಂತ ಕನ್ಸಲು ಅನ್ಕೊಂಡಿರ್ಲಿಲ್ಲ. ರಾಯರು ಇಬ್ರು ಒಂದ್ ಮಾಡಿದ್ದಾರೆ, ಮುಂದಕ್ಕೂ ಒಂದಾಗಿರ್ತೀವಿ, ಇರೋಣ ಇರ್ಬೇಕು. ಅರ್ಥ ಆಯ್ತಾ? ಕನ್ನಡಕ ನನಗೆ ವಾಪಸ್ ಕಿತ್ಕೊಳಕಿರೋ ಮಡಿ ಕೇಳಿ ಬೇಕು ನಿನಗೆ ಬರದಾ ಹೊರಗಡೆ ಜಾಸ್ತಿ ಏನು ಮಾತಾಡ್ಲಿಲ್ಲ ಅಲ್ಲಿ, ಏನು ಮಾಡ್ಕೊಳ್ಳೂ ಇಲ್ಲ ಅಲ್ಲಿ. ಇಲ್ಲಿ ಸಂಜು ಇವಳು ಯಾಕೆ ರೀಲ್ಸ್ ಮಾಡ್ತಾಳ ಕೇಳ? ನೀನ್ ಯಾಕೆ ರೀಲ್ಸ್ ಮಾಡ್ತಾ ಇದೀಯ? ಯಾಕೆ ರೀಲ್ಸ್ ಮಾಡ್ತಿದ್ಯಾ? ರೀಲ್ಸ್ ಮಾಡ್ತಾ ಇಲ್ವೇನೋ. ಹಾಯ್ ಫ್ರೆಂಡ್ಸ್, ಇದು ನಮ್ಮನೇನೆ, ನಾನು ಐತೆ ಎಲ್ಲ ಸಂಜು ಐತೈತೆ. ಮಗಳನ್ನ ನೋಡ್ಕೊಂಡು ಇದ್ಬಿಡಿ, ಮಗಳ ಸೇವನೆ ಮಾಡ್ಕೊಂಡು ಇದ್ಬಿಡಿ. ಸೊಸೆ ಬೇಡ ನಿಮಗೆ, ಸೊಸೆ ಮಾಡಕ್ಕೆ ಮಗದ ಮಕ್ಳು ಬೇಡ, ಸೊಸೆ ಬೇಡ, ಏನು ಬೇಡ. ನೀನಾ ಸರಿಯಾಗಿ ಒಂದು ಮುದ್ದೆ ಹಾಕಲ್ಲ, ಏನಿಲ್ಲ ಏನ್ ಊಟಕ್ಕಿತ್ತೀನಿ ಸರಿಯಾಗಿ ಸರಿಯಾಗಿ ಊಟಕ್ಕಿಕ್ಕಲ್ಲ. ಸಂದು ಅವ್ರ ಮನೆಗೆ ಹೋಗ್ಬಿಟ್ಟು ಬರೀ ಅತ್ತ ಮೇಲೆ ಚಾಡಿ ಹೇಳ್ಕೆ ಬರೋದಾಯ್ತತೆ. ಇನ್ನೇನ್ ಮಾಡೋಣ? ಒಂದ್ ದೀಪಿ ಮಾತ್ರ ಕರೆಕ್ಟಾಗಿ 10 ಗಂಟೆ ಮಾತ್ರ ಅಲಾರಾಮ್ ಇಟ್ಕೊಟ್ಟಿದ್ಯಾ. ಒಂದ್ ಮಾತ್ರ ನುಂಗಕ್ಕೆ ಮಾತ್ರ ಟೈಮಿಗೆ ಒಂದ್ 2 ರೊಟ್ಟಿ ಸೊಸೆ ಮೇಲೆಲ್ಲ ಚಡಿ ಹೇಳ್ಕೊಂಡು ಸೊಸೆಯ ಇಟ್ಟಿಕ್ತಂಗ್ ಮಾಡಿರ ನೀವು. ನೀನ್ ಇಟ್ಟಿಕ್ಕಿ ನಾಗಕ್ಕೆ ಮಾತಾಡಿವೆ. ಸೊಸೆ ಅತ್ತೆರ ಬುದ್ಧಿ ಎಲ್ಲಿ ಬಿಡ್ತೀರಿ ನೀವು? ಅತ್ತೆರ ಬುದ್ಧಿಯ ಚಡಿ ಚುಕ್ಕಿ ಅತ್ತೆ, ಮಗನ್ನ ಮುರಳು ಮಾಡ್ಬಿಟ್ಟಿದ್ದೆ ನಾನು. ಚಡಿ ಚುಕ್ಕಿ ಅತ್ತೆ ಕುಡಿಸಿದ್ಯಾ ಮಗನ್ನ? ಒಳ್ಳೆ ಬುದ್ಧಿ ಕಲಿ. ಇಲ್ಲ ಇದ್ದು ಬಿಡಿ, ನೀವು ಬರ್ಲೇಬೇಡಿ, ನಮ್ಮ ನೆಮ್ಮದಿಯಾಗಿರ್ತೀನಿ ನಾನು. ಒಂದ್ ಮಾತ್ರ ಟೈಮಿಗೆ ಒಂದ್ ರೊಟ್ಟಿಗೆ ಹಾಕೊಡಕಲ್ಲ, ಒಂದ್ ಮುದ್ದೆ ಮಾತ್ರ ಟೈಮಿಗೆ ರೊಟ್ಟಿ ಹಾಕಿ ಇಲ್ಲ, ಮಾತ್ರ ನುಂಗ್ಸಕ್ಕಿಲ್ಲ, BP ಜಾಸ್ತಿ ಮಾಡಿ ಮಡ್ಗೇಳೆ. ನೆಮ್ಮದಿಯಾಗಿದ್ದೀರ ಅತ್ತೆ ಮಲ್ಲಿ, ಇಲ್ಲೇ ಇರಿ ಹೆಂಗೋ ನೆಮ್ಮದಿಯಾಗಿ. ನಾನು ನನ್ನ ಗಂಡ ಮಕ್ಕಳು ನೆಮ್ಮದಿಯಾಗಿದ್ದ. ದೂರ ಮಾಡಿ ಕುಡಿಸಿದ್ಯಾ ಅವನು ಮಾತಾಡ್ದಂಗೆ ದೂರ ಮಾಡಿ ಕುಣಿಸ್ಬಿಟ್ಟು ನನ್ನಂತ ಸೊಸೆ ಹತ್ರ ಇರಕ್ ನಿಮಗೆ ಇದಿಲ್ಲ. ನೀನು ಅಷ್ಟೇ. 10 ಮನೆ ತಿರ್ಕೊಂಡು 12 ಗಂಟೆ ಬರ್ತಾಳೆ. ಹುಡುಗಿದ್ದಂಗೆ ಇದಿರಲ್ಲ, ತಿರ್ಕೊಡೋಣ ಅಂತ ಬರ್ತಾಳೆ. 18 ವರ್ಷದ ಹುಡುಗಿದ್ದಂಗೆ ಇದಿರಲ್ಲ. ಸ್ಟೈಲಿಗೆ ಮಾತ್ರ ಹುಡುಗಿಯ ಕೆಲಸ ಮಾಡಕ್ಕಾಗಲ್ವಾ? ಕೆಲಸ ಮಾಡಕ್ಕಾಗಲ್ವಾ? ದೀಪಿತದ ಇಟ್ಟಿದ್ಯಾ